ಅವನು ವೇಗವಾಗಿ ಕಲಿತಾನೆ, ವೇಗವಾಗಿ ಕಲಿತಾನೆ. ಅದಕ್ಕೆ ಟಿಬೇಟಿನಲ್ಲಿ, ಚೀನಾದಲ್ಲಿ, ಎಲ್ಲ ಕಡೆ, ಮತ್ತೆ ಭಾರತದಲ್ಲಿ, ಅವುಗಳಿಗೆ ಹೋಗಿದ್ದೆ ಭಾರತದಿಂದ. ಭಾರತದಲ್ಲಿ ಗುರುಗಳನ್ನ ಸೇವೆ ಮಾಡಬೇಕು ಅಂತ ಅನ್ನೋದೊಂದು ಬಂತು. ಅದಕ್ಕಾಗಿ ಅವರು ಹೇಳಿದ್ದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮುಕ್ತಿ ಸಿಗಲ್ಲ ನಿನಗೆ. ಯಾಕೆ ಮುಕ್ತಿ ಸಿಗಲ್ಲ? ಶಾಸ್ತ್ರವನ್ನು ಓದಿದಾಗ ನಾವದು ಕೇವಲ ಥಿಯರಿ ಅಂತ ಆಗಬಾರದಲ್ಲ, ಪ್ರಾಕ್ಟಿಕಲ್ ಅಂತ ಅನ್ನಿಸ್ಬೇಕಲ್ಲ. ಪ್ರಾಕ್ಟಿಕಲ್ ಅಂತ ಅನ್ನಿಸ್ಬೇಕಾದ್ರೆ ನೀವು ಸುಖ ದುಃಖಗಳನ್ನು ಸಮನಾಗಿ ತಿಳಿಯೋದು ಬರಬೇಕು, ಅಹಂಕಾರವನ್ನು ಕಳ್ಕೋಬೇಕು. ಇವೆಲ್ಲ ಗುರುಸೇವೆಯಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನ ಈಗ ಕಿತ್ಕೊಂಡಿದ್ದೀವಿ ನಾವು. ಗುರುಗಳ ಹೊಡೆತದಿಂದ, ಗುರುಗಳ ಬೈಗುಳದಿಂದ ಅದೆಲ್ಲವೂ ಸರಿಯಾಯಿತು. ಆ ದೋಷ ಎಲ್ಲ ಕಳ್ಕೊತಾನೆ. ಈಗ ನಾವು ಈ ಪೇರೆಂಟ್ಸ್ ಟೀಚರ್ ಮೀಟಿಂಗ್, PTM ಅಂತ ಕರೀತಾರೆ, ಅಲ್ಲಿಗೆ ಹೋಗ್ಬೇಕು. ರಾಯಚೂರಿನಲ್ಲಿ ಹೇಗೋ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ತಮ್ಮ ಅಧ್ಯಾಪಕರು ತಮ್ಮ ದೋಷ ಹೇಳ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಏನಂತ? ಅವನು ಚೆನ್ನಾಗಿ ಕಲಿತಾ ಇದ್ದಾನೆ, ನಾನು ಇನ್ನಷ್ಟು ಚೆನ್ನಾಗಿ ಕಲಿಸ್ಬೇಕು ಅಂತ ನಾನೇ ತಯಾರಾಗಬೇಕು ಅಂತ ಹೇಳಬೇಕಂತೆ ಅಧ್ಯಾಪಕರು. ಎಂತಹ ಪರಿಸ್ಥಿತಿ! ಇದು ಸಮಸ್ಯೆ. ಪ್ರಾಯ ಇನ್ನು ನಗರದಷ್ಟು ಹುಚ್ಚರಾಗಿರದ ಗ್ರಾಮೀಣ ಶೈಲಿಯ ಊರುಗಳಲ್ಲಿ ಈ ತರದ ಪರಿಸ್ಥಿತಿ ಇಲ್ಲ ಅಂತ ಅನ್ಕೋತೇನೆ. ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇದು ತಾರಕಕ್ಕೇರಿದೆ. ಅವನು ಚೆನ್ನಾಗಿ ಕಲಿತಾ ಇದ್ದಾನೆ, ನಾನೇ ಇನ್ನಷ್ಟು ಚೆನ್ನಾಗಿ ಕಲಿಸ್ಬೇಕು ಅಂತ. ಅಂದ್ರೆ ಅವನು ಕಲಿಬೇಕು ಅಂತಾನೆ ಅರ್ಥ ಅದಕ್ಕೆ. ಆದ್ರೆ ಹೇಳೋದು ಹೀಗೆ ಅಂತ. ಈ ಕಾರ್ಪೊರೇಟ್ ಟೀಚಿಂಗ್ ಅಂತ ಹೇಳಿ, ಕಾರ್ಪೊರೇಟ್ ಬಿಹೇವಿಯರ್ಸ್ ಅಂತ ಹೇಳಿ, ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳಿ, ಅದಕ್ಕೆ ಏನೇನೋ ಹೆಸರುಗಳು. ಅದನ್ನ ಇವ್ರು ಕಲಿಸ್ಬೇಕು ಅಥವಾ ಇವರೇ ಕಲ್ತ್ಕೋಬೇಕು. ಈ ತರಹದ ಎಲ್ಲ ಸಮಸ್ಯೆಗಳು ಕೂಡ ಇವತ್ತಿನ ಅಧ್ಯಾಪನದಲ್ಲಿ ಇದೆ. ಅವತ್ತು ಇದು ಯಾವುದೂ ಇರಲಿಲ್ಲ. ಅವತ್ತು ಯಾಕೆ ಬರಿಬೇಕಾಯ್ತು ಪುರಂದರದಾಸರು? ಅಲ್ವಾ? ಇದೊಂದು ಇವತ್ತು ಪ್ರಶ್ನೆ ಬರಲ್ವಾ? ಅವತ್ತು ಎಲ್ಲ ಸರಿಯಾಗೇ ಇತ್ತು. ಗುರು ಪದ್ಧತಿ, ಶಿಷ್ಯ ಪದ್ಧತಿ ಚೆನ್ನಾಗಿತ್ತು. ಗುರುಗಳು ಹೇಳಿದ್ದನ್ನ ಶಿಷ್ಯ ಕಲ್ತ್ಕೊಳ್ಳೋನು. ಅವತ್ತ್ಯಾಕೆ ಬರಿಬೇಕಿತ್ತು? ಪ್ರಾಯ ಪುರಂದರದಾಸರಿಗೆ ಈ ತರಹದ ಗುರು ಶಿಷ್ಯ ಪದ್ಧತಿ ಇತ್ತು ಅಂತ ಮುಂದಿನ ಜನಾಂಗಕ್ಕೆ ಗೊತ್ತಾಗಲಿ ಅಂತ ಬರೆದಿರಬೇಕು ಏನು. ನಾವು ಚಿಕ್ಕವರಾಗಿದ್ದಾಗ ಇದಿದ್ದದ್ದನ್ನ ಯಾಕೆ ದಾಖಲು ಮಾಡಿದ್ದಾರೆ ಪುರಂದರದಾಸರು ಅಂತ ಪ್ರಶ್ನೆ ಬರ್ತಾ ಇತ್ತು ನನಗೆ. ನಮ್ಮ ಮಕ್ಕಳು ಕಲಿಯುವಾಗ ಈ ಪೇರೆಂಟ್ಸ್ ಟೀಚರ್ ಮೀಟಿಂಗ್ಗೆ ಎಲ್ಲ ಒಂದೇ ಒಂದು ಸರ್ತಿ ಹೋದೆ ನಾನು. ಇನ್ನು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಒಂದೇ ಒಂದು ಸರ್ತಿ ಹೋಗಿದ್ದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ಗೆ. ಅಯ್ಯೋ ಏನು ದೊಡ್ಡತನ, ನಾನು ಹೋಗಲ್ಲ ಇನ್ನೊಂದು ತೀರ್ಮಾನ ಮಾಡಿಬಿಟ್ಟೆ. ಯಾಕೆ ಅಂದ್ರೆ ಗುರು ಹಾಗೂ ಶಿಷ್ಯರಿಗೆ ಪಾಠ ಬಿಟ್ಟು, ಆ ಒಂದು ಏಕಾಂತ ಬಿಟ್ಟು ಉಳಿದದ್ದೆಲ್ಲನೂ ಇದೆ. ಒಂದು ಸ್ಪೇಸ್ ಬೇಕಲ್ವಾ? ಇವಾಗ ನಾವು ನೀರು ಹಾಕಿದ ಮೇಲೆ, ಬೀಜವನ್ನ ಬಿತ್ತಿ ನೀರು ಹಾಕಿದ ಮೇಲೆ ಒಂದು ಟೈಮ್ ಬೇಕು. ಆ ಟೈಮನ್ನು ಕೊಡಲ್ಲ ಅಂತ ಹೇಳ್ತಾ ಇದೆ ಈಗಿನ ಸಮಾಜ. ಅಷ್ಟು ಫಾಸ್ಟು 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 ಅಂತ. ಅದು ಏನು ಫಾಸ್ಟು? ಆ ಫಾಸ್ಟಿಂದ ಎಲ್ಲಿಗೆ ಹೋಗ್ತಾರೋ ದೇವ್ರಿಗೆ ಗೊತ್ತು. ಅದು ಬೆಳವಣಿಗೆಯೂ ಸರಿಯಾಗಿ ಆಗದಾಗ ಆಗುತ್ತೆ. ಅದರಿಂದಾಗಿ ಪುರಂದರದಾಸರ ಈ ಪದ್ಯ ನೋಡಿ, 6 ಶಾಸ್ತ್ರವನ್ನು ಓದಿದರಿಲ್ಲ, 3-6 ಪುರಾಣವ ಮುಗಿಸಿದರಿಲ್ಲ, ಸಾರಿ ಸಜ್ಜನರ ಸಂಗವ ಮಾಡದೆ ಧೀರನಾಗಿ ತಾ ಮೆರೆದರೆ ಇಲ್ಲ. ಸಜ್ಜನರ ಸಂಘ ಬೇಕು ಅಂತ. 18 ಪುರಾಣ, 6 ಶಾಸ್ತ್ರ. 6 ಶಾಸ್ತ್ರ ಅಂತ ಹೇಳಿದ್ರೆ ಷಡ್ ದರ್ಶನಗಳು ಅಂತ ಹೇಳ್ತಾರೆ. ಅದನ್ನ ಓದಿ
ನಿಮಗೆ ಜೀವನದ ಪಾಠ ಸಿಗಬೇಕು ಅಂದರೆ ಸಜ್ಜನರ ಹತ್ತಿರನೇ ಬರಬೇಕು. ಕಷ್ಟ ಸುಖಗಳಲ್ಲಿ ಅವರ ರಿಯಾಕ್ಷನ್ ಹೇಗಿರುತ್ತೆ, ಅವರು ಹೇಗೆ ಇರ್ತಾರೆ, ಅದೆಲ್ಲವೂ ಮುಖ್ಯ ಆಗುತ್ತೆ. ಕೊರಳೋಳು ಮಾಲೆಯ ಧರಿಸಿದರಿಲ್ಲ, ಬೆರಳೋಳು ಜಪಮಣಿ ಎಣಿಸಿದರಿಲ್ಲ, ಮರುಳನಂತೆ ಶರೀರಕ್ಕೆ ಬೂದಿಯ ಒರೆಸಿಕೊಂಡು ತಿರುಗಿದರಿಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ. ಬಾಹ್ಯವಾದ ಪರಿವೇಶ ಒಂದಿರುತ್ತೆ, ಅದನ್ನು ಮಾಡಬಾರದು ಅಂತ ಹೇಳ್ತಾ ಇಲ್ಲ. ಆ ಬಾಹ್ಯವಾದ ಪರಿವೇಶ ಅನ್ನೋದು ಒಳಗಡೆಯ ದೀಕ್ಷೆಗೆ ಸೂಚಕ ಆಗಿರ್ಬೇಕು. ಇವಾಗ ಮುದ್ರೆ ಹಾಕಿಸ್ಕೊಳ್ತೇವೆ, ತಪ್ತ ಮುದ್ರೆ. ಅದರ ಸ್ಥೂಲವಾದ ಅರ್ಥ ನಾನು ಶರಣಾಗಿದ್ದೇನೆ ದೇವರಿಗೆ ಅಂತ ಅಷ್ಟೇ. ನೀವು ಒಳಗಡೆಯಿಂದ ಶರಣಾಗಬೇಕು. ಹೊರಗಡೆಯಿಂದ ಹಾಕಿಕೊಂಡದ್ದು ನಿಮ್ಮ ಮನಸ್ಸು ಅಲ್ಲಿಗೆ ಹೋಗುವಂತೆ ಆಗಬೇಕು. ಅದರಿಂದಾಗಿ ಹೊರಗಡೆಯಿಂದ ಒಳಗಡೆಗೆ ಸಾಗಬೇಕು. ಅದನ್ನ ಮಾಡಬೇಕಾದ್ರೆ ಸಜ್ಜನರ ಸಹವಾಸ ಬೇಕು, ಬಹಳ ಮುಖ್ಯ ಅದು. ನೀವೀಗ ಹೌ ಟು ಲರ್ನ್ ಅಂತ ಸೀರೀಸೇ ಬರುತ್ತೆ, ಹೇಗೆ ಕಲಿಯುವುದು ಅಂತ. ಒಂದರಲ್ಲಾದರೂ ವಿದ್ವಜ್ಜನರ ಸಂಘ ಮಾಡ್ರಿ, ಸಜ್ಜನರ ಜೊತೆಗಿರಿ ಅಂತ ಒಂದಾದರೂ ಇದೆಯಾ? 1000 ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಗಳಿವೆ. ರೋಡ್ಲೆಸ್ ಟ್ರಾವೆಲ್ ಅಂತ ಇದೆ, ಹೌ ಟು ಸೇ ಎಸ್ ವೆನ್ ಯು ವಾಂಟ್ ಟು ಸೇ ನೋ ಅಂತ ಅನ್ನೋದಿದೆ. ಡೋಂಟ್ ಸೇ ಎಸ್ ವೆನ್ ಯು ವಾಂಟ್ ಟು ಸೇ ನೋ ಇದೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೀರೀಸೇ ಇದೆ, ಡೇಲ್ ಕಾರ್ನಗಿಯ ಸೀರೀಸ್ ಇದೆ, ರಾಬಿನ್ ಶರ್ಮಾ ಸೀರೀಸ್ ಇದೆ, ಶಿವಖೇರಾನ ಸೀರೀಸ್ ಇದೆ. ಒಂದರಲ್ಲಾದ್ರೂ ಸಜ್ಜನರ ಸಂಸರ್ಗ ಮಾಡಿ ಅಂತ ಇದೆಯಾ? ಏನ್ ಮಾಡೋದು? ಇಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕಗಳು ಇವೆ, ಇಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೀರೀಸ್ಗಳಿದೆ, ಒಂದರಲ್ಲಿಯೂ ಸಜ್ಜನರ ಸಂಸರ್ಗ ಮಾಡಿ ಅಂತ ಇಲ್ಲ. ಯಾಕೆ ಅಂದ್ರೆ ಒಬ್ಬ ಕಲಿಯೋದು ಹೇಗೆ? ನಾನು ಎಲ್ಲವನ್ನು ಗುರುಗಳಿಂದಲೇ ಕಲೀಲಿಕ್ಕಾಗಲ್ಲ, ಎಲ್ಲವನ್ನು ತಂದೆ ತಾಯಿಗಳಿಂದ ಕಲೀಲಿಕ್ಕಾಗಲ್ಲ, ಮಿತ್ರರಿಂದ ಕಲಿಬೇಕು, ಕೆಲವೊಂದನ್ನು ನೋಡಿ ಕಲಿಬೇಕು, ಕೆಲವೊಂದು ನಮಗಿಂತ ಬಹಳ ಉತ್ತಮರಿದ್ದಾರೆ ಅವ್ರನ್ನ ನೋಡಿ ಕಲಿಬೇಕಾಗತ್ತೆ. ಅದಕ್ಕೆ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗ್ತೇವೆ ಅಂದ್ರೆ ಬೇರೆ ಬೇರೆ ಜಾಗಗಳಿಗೆ ಹೋದಾಗ ಅಲ್ಲಿರುವ ಮಹನೀಯರ ಮನೆಯಲ್ಲಿ ಉಳ್ಕೊಳ್ಬೇಕಾಗತ್ತೆ, ಅಲ್ಲಿ ನೋಡ್ಬೇಕಾಗತ್ತೆ, ಅವರ ಬಿಹೇವಿಯರ್ಸ್ ಯಾಕೆ ಹೀಗಿದೆ ಅಂತ ನೋಡ್ಬೇಕಾಗತ್ತೆ. ಅವಾಗ ಅವರೆಲ್ಲ ಗುರುಗಳೇ. ಹೀಗಾಗಿ ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಅದನ್ನೆಲ್ಲ ಹೇಳೋದು ಇಲ್ಲಿ. ನೀನು ಕೇವಲ ಟೆಕ್ಸ್ಟ್ ಓದಿದ್ರೆ ಸಾಲದು, ಅದು ಸಜ್ಜನರ ಸಂಘದಲ್ಲಿ ಅದು ಒಳಗಡೆ ಮಾಗಬೇಕು ಅಂತ. ನಾರಿಯ ಭೋಗ ಅಳಿಸಿದರಿಲ್ಲ, ಹೆಣ್ಣನ್ನೇ ಮುಟ್ಟದೆ ಹೋದ್ರೂ ಏನು ಪ್ರಯೋಜನ ಇಲ್ಲ. ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ, ನಾರದ ವರದ ಶ್ರೀ ಪುರಂದರ ವಿಠಲನ ಮರೆಯದೆ ಮನದೊಳು ಬೆರೆಯುವ ತನಕ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂದ್ರೆ ನೀವು ಕೇವಲ ಟೆಕ್ಸ್ಟ್ ಅನ್ನ ಓದಿದರೆ ಒಂದು ವಿಷಯ ತಿಳಿಯೋದಿಲ್ಲ. ಎಲ್ಲ ರೀತಿಯ ನಡೆ ಇರಬೇಕು, ಎಲ್ಲ ರೀತಿಯ ಒಂದು ಇಂಟ್ರಾಕ್ಷನ್ ಇರಬೇಕು. ಆ ಇಂಟ್ರಾಕ್ಷನ್ ಒಂದೇ ತರಹ ಇರೋದಿಲ್ಲ, ಅದನ್ನ ನಾವು ಬೇರೆ ಬೇರೆ ರೀತಿ ಮಾಡಬೇಕಾಗತ್ತೆ. ಒಂದನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಕೇವಲ ಓದುವುದು ಸಾಧನವಲ್ಲ. ಆದ್ದರಿಂದ ನಾವು ಆ ಎಲ್ಲ ಸಾಧ್ಯತೆಗಳನ್ನು ನೋಡಬೇಕಾಗತ್ತೆ. ಅರಿವಿನ ಸಾಧ್ಯತೆಗಳ ಬಗೆಗೆ ಒಂದು ಚಿಂತನೆ ಮಾಡೋದಾದ್ರೆ, ನಿಮಗೆ ಹೇಗೆ ಜ್ಞಾನ ಬರುತ್ತೆ ಅಂತ ಚಿಂತನೆ ಮಾಡೋದಾದ್ರೆ, ಪುರಂದರದಾಸರ ಗುರುವಿನ ಗುಲಾಮನಾಗುವ ತನಕ ಅನ್ನೋದರ ಒಂದು ಚಿತ್ರಣದಲ್ಲಿ ಎಲ್ಲವೂ ಬರುತ್ತೆ. ಇನ್ನು ಜಗದೋದ್ಧಾರನ, ವಾಸ್ತವಿಕವಾಗಿ ಅದನ್ನು ಜಗದೋದ್ಧಾರನ ಅಂತೇವೆ, ಅದು ಮೂಲದಲ್ಲಿ ಜಗದುದ್ಧಾರನ. ಕಾರಣ ಏನು ಅಂದ್ರೆ ಜಗತ್ ಮತ್ತೆ ಉದ್ಧಾರ, ಜಗದುದ್ಧಾರ ವ್ಯಾಕರಣದ ಪ್ರಕಾರ. ಅದರಲ್ಲಿ ಬಹಳ ಚಿಕ್ಕ ಹಾಡು, ಪಲ್ಲವಿ ಅನುಪಲ್ಲವಿ ಆದಮೇಲೆ 3 ನುಡಿ, ಆ 3 ನುಡಿಯು ಬಹಳ ಚಿಕ್ಕದು.
ಅದರಲ್ಲಿ ಒಂದು ಸ್ವಾರಸ್ಯ ಇದೆ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದೆ ಅಂತ. ಇದು ಅನುವಾದ. ಪುರಾಣದಲ್ಲಿ ಹೇಗಿದೆ ಗೊತ್ತಾ? ಭಾಗವತದಲ್ಲಿ ಸಾಂಖ್ಯೈಶ್ಚ ಪಂಚರಾತ್ರೈಶ್ಚ ಸೇತಿಹಾಸ ಪುರಾಣಕೈ ಉಪಗೀಯಮಾನ ಮಾಹಾತ್ಮ್ಯಂ ಹರಿಂಸಾ ಮನ್ಯತಾತ್ಮಜಂ. ಹಾಗಿರೋದು. ಸಾ ಯಶೋದೆಯು ಹರಿಂ ಕೃಷ್ಣನನ್ನು ಆತ್ಮಜಂ ಅಮನ್ಯತ ಮಗನೆಂದು ತಿಳಿದಳು. ಅದನ್ನ ಹೇಳಿದ್ರು, ಜಗದುದ್ಧಾರನ ಮಗನೆಂದು ತಿಳಿಯುತ್ತಾ ಅಂತ. ಅದಕ್ಕಿಂತ ಹಿಂದಿನ 3 ಪಾದ ಇದೆ. ಸಾಂಖ್ಯೈಶ್ಚ ಪಂಚರಾತ್ರೈಶ್ಚ. ಸಾಂಖ್ಯ ಅಂತ ಹೇಳಿದ್ರೆ ಶಾಸ್ತ್ರ, ಸಂಖ್ಯಾ ಅಂದ್ರೆ ಜ್ಞಾನ, ಸಾಂಖ್ಯ ಅಂದ್ರೆ ಜ್ಞಾನವನ್ನು ನೀಡುವ ಶಾಸ್ತ್ರಗಳು, ವೇದಾದಿ ಶಾಸ್ತ್ರಗಳು. ಈ ವೇದಾದಿ ಶಾಸ್ತ್ರಗಳ, ಪಂಚರಾತ್ರಗಳ, ಉಪನಿಷತ್ತುಗಳ ಗ್ರಹಿಕೆಗೆ ದೇವರು ಸಿಗೋದಿಲ್ಲ. ಹೀಗೆ ಇವ್ರು ಹೇಳ್ತಾ ಇರೋದು ನಿಗಮಕ್ಕೆ ಸಿಲುಕದ. ಅಲ್ಲಿ ಭಾಗವತದಲ್ಲಿ ಏನಿರೋದು? ಸಾಂಖ್ಯ, ಉಪನಿಷತ್ತು ಮೊದಲಾದವುಗಳು ಹಾಡುವ ದೇವರನ್ನು ಉಪಗೀಯಮಾನ ಮಾಹಾತ್ಮ್ಯಂ ಅಂತ ಭಾಗವತ. ಇವರು ಅದನ್ನು ಅನುವಾದ ಮಾಡಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡಿದ್ರು. ನಿಗಮಕ್ಕೆ ಸಿಲುಕದ ಅಂದ್ರು. ಅಲ್ಲಿರೋದೇನು? ಉಪಗೀಯಮಾನ ಮಾಹಾತ್ಮ್ಯಂ ಭಾಗವತದಲ್ಲಿ. ಇಲ್ಲಿ ಇವ್ರು ಹೇಳ್ತಾ ಇರೋದೇನು? ಸಿಲುಕದ. ಒಳ್ಳೆ ಟ್ರಾನ್ಸ್ಲೇಷನ್ ಇದು. ಅಲ್ಲೇನಿದೆ? ಉಪಗೀಯಮಾನ ಮಾಹಾತ್ಮ್ಯಂ, ಶಾಸ್ತ್ರಗಳು ಹಾಡುವ ದೇವರನ್ನು ಅವಳು ಹಿಂಬಾಲಿಸಿದಳು. ಇವ್ರು ಹೇಳ್ತಾ ಇರೋದೇನು? ನಿಗಮಕ್ಕೆ ಸಿಲುಕದ. ಒಳ್ಳೆ ಟ್ರಾನ್ಸ್ಲೇಷನ್ನೇ. ಯಾಕೆ ಗೊತ್ತಾ? ಉಪಗೀಯಮಾನ ಮಾಹಾತ್ಮ್ಯಂ ಅಂದ್ರೆ ಈ ಶಾಸ್ತ್ರಗಳು ಎಷ್ಟು ಹೇಳಿದರೂ ಮುಗಿಯದ ದೇವರನ್ನು ಅವಳು ಹಿಂಬಾಲಿಸಿದ್ಲು ಅಂತ. ಅದಕ್ಕೆ ಅವರೇನ್ ಮಾಡಿದ್ರು? ಸಿಲುಕಿದ ಅಂತ ಮಾಡೋ ಬದಲು ಸಿಲುಕದ ಅಂತ ಮಾಡಿದ್ರು. ಇಷ್ಟೇ. ಈ ತರಹದ ಅನುವಾದದ ಸೊಗಸು ಬಹಳ ಇರುತ್ತೆ. ಇನ್ನು ಅವರೊಂದು ಎಲ್ಲ ತರಹದ ಹಾಡು, ನೀವು ಸಂಗೀತ ಶಾಸ್ತ್ರದ ಪುಸ್ತಕ ತೆಗೆದು ನೋಡಿದ್ರೆ 2 ತರಹದ ಹಾಡಿನ ಪದ್ಧತಿ, ಮಾರ್ಗ ಮತ್ತು ದೇಸಿ ಅಂತ. ದೇಸಿ ಅಂತ ಹೇಳಿದ್ರೆ ಲೋಕಲ್ ಅಂತ ಏನು ಹೇಳ್ತೇವೆ ಅದು ದೇಸಿ. ಮಾರ್ಗ ಅಂತ ಹೇಳಿದ್ರೆ ಶಾಸ್ತ್ರದ ದಾರಿ. ಮಾರ್ಗ ಅಂತ ಹೇಳಿದ್ರೆ ಶಾಸ್ತ್ರದ ದಾರಿ. ಅದರಲ್ಲಿ ಕ್ರಮಬದ್ಧವಾಗಿ ಸ್ವರಗ್ರಾಮಗಳನ್ನ ಉಲ್ಲೇಖಿಸಿರ್ತಾರೆ. ಇದು ಹೀಗಿರಬೇಕು, ಇದು ಹೀಗಿರಬೇಕು, ಇದು ಇಷ್ಟೇ ಎತ್ತರದಲ್ಲಿ ಹೇಳಬೇಕು ಅಂತೆಲ್ಲ. ದೇಸಿಯಲ್ಲಿ ಅದಿರೋಲ್ಲ, ಫ್ರೀ ಸ್ಟೈಲ್ ಅಂತೇನು ಹೇಳ್ತಾರೆ. ಈ ಮಾರ್ಗ ದೇಸಿ 2 ಕೂಡಿದರೆ ಉತ್ತರಾದಿ, ಮಾರ್ಗ ಮಾತ್ರ ದಕ್ಷಿಣಾದಿ. ನೀವು ಬಾಲಮುರಳಿ ಮತ್ತೆ ಭೀಮಸೇನ್ ಜೋಶಿ ಜುಗಲ್ಬಂದಿಯನ್ನ ಯೂಟ್ಯೂಬ್ ಅಲ್ಲಿ ನೋಡಿ, ಗೊತ್ತಾಗುತ್ತೆ ಅವಾಗ. ತಾಳದ ಲೆಕ್ಕ ಯಾವುದಕ್ಕೆ? ದಕ್ಷಿಣಾದಿ ಸಂಗೀತಕ್ಕೆ. ಉತ್ತರಾದಿ ಸಂಗೀತಕ್ಕೆ ಮನೋಧರ್ಮ ಪ್ರಧಾನ. ಈ ರಾಗದಿಂದ ಇನ್ನೊಂದು ರಾಗಕ್ಕೆ ಶಿಫ್ಟ್ ಆಗಬಹುದು, ಇನ್ನೊಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಶಿಫ್ಟ್ ಆಗಬಹುದು. ಅದು ದಕ್ಷಿಣಾದಿ ಸಂಗೀತದಲ್ಲಿ ಇಲ್ಲ ಅಂತಲ್ಲ, ಆದ್ರೆ ಇಲ್ಲಿ ತಾಳಕ್ಕೆ ಪ್ರಾಧಾನ್ಯ ಇದೆ. ಆಯ್ತಾ? ಈ 2 ರೀತಿಗಳಲ್ಲಿ ಪುರಂದರದಾಸರು ಹಾಡು ಮಾಡಿದ್ದಾರೆ. ಅವನು ಯಾರೋ ಒಬ್ಬ ಹೋಗ್ತಾ ಇದ್ದ, ಈ ಶಕುನಗಳನ್ನ ಹೇಳುವವರು ಹೋಗ್ತಾ ಇದ್ದಾಗ ಆ ತರಹ ಒಂದು ಮಾಡಬೇಕು ಅಂತ ಅವನಿಗೆ ಸ್ಫೂರ್ತಿ ಹೊರಗಡೆಯಿಂದ ತಾನೇ ಬರೋದು. ದೇವರನ್ನ ಪ್ರೆಸೆಂಟ್ ಮಾಡೋದು ಮುಖ್ಯ, ತತ್ವವನ್ನು ಪ್ರೆಸೆಂಟ್ ಮಾಡೋದು ಮುಖ್ಯ. ಅದಕ್ಕೆ 1000 ದಾರಿಗಳಿರುತ್ತೆ. ಅದಕ್ಕೆ
ಜಯವದೆ ಜಯವದೆ ಜಯಮನ ತನಕ್ಕೆ. ಅದು ಶುಕನೆಂಬ ಹಕ್ಕಿ ಹೇಳುತ್ತದಪ್ಪ, ಜಗವೆಂಬೋ ಗಿಡ ಹುಟ್ಟೈತಣ್ಣ, ಹಣ್ಣುಗಳೆರಡು. ಎರಡು ಹಣ್ಣು ಜಗತ್ತಿನಲ್ಲಿ, ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ ಅಂತ. ಪ್ರವೃತ್ತಿ ಅಂತಂದ್ರೆ ಈ ಲೋಕದ ಸುಖ, ನಿವೃತ್ತಿ ಅಂದ್ರೆ ಆ ಲೋಕದ ಸುಖ. ಎರಡನ್ನೂ ಪಡೆಯಬಹುದು ಸರಿಯಾಗಿ ಬಾಳಿದರೆ. ಮೂರು ಬುಡದ ಗಿಡ ಕೇಳಣ್ಣ, ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳೇ ಇದಕ್ಕೆ ಬೇಸ್, ಬುಡ. ಸತ್ವರಜಸ್ತಮೋ ಗುಣಗಳಿಂದ ಜಗತ್ತು ಹುಟ್ಟಿರುವುದು. ಹಣ್ಣಿನ ಒಳಗೆ 4 ರಸವು, 4 ರಸ ಇದೆ: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಧರ್ಮ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯ. ಅರ್ಥ ಅಂತ ಹೇಳಿದರೆ ಆ ಕರ್ತವ್ಯ ಮಾಡಿದಾಗ ಒದಗುವ ಸಂಪತ್ತು, ಅದು ಅರ್ಥ. ಇದರಿಂದ ನಮ್ಮ ಬಯಕೆಯನ್ನು ತೀರಿಸ್ಕೊಳ್ತೇವೆ, ಅದು ಕಾಮ. ಇವು ಮೂರು ಕೂಡ ಚೆನ್ನಾಗಿ ಆಗಿ ಇದೆಲ್ಲವನ್ನ ಬಿಡುತ್ತೇವೆ, ಅದು ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇಡೀ ಜಗತ್ತು ಈ 4 ಹೊಂದಿರುವುದು. ಅದರಿಂದಾಗಿ ಈ ಪ್ರವೃತ್ತಿ ಮತ್ತೆ ನಿವೃತ್ತಿಯಲ್ಲಿ ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ರಸ ಇದೆ. 6 ಬಗೆಯ ಸ್ವರೂಪ ಕೇಳು. 6 ತರಹದ ಜೀವರಿದ್ದಾರೆ. ಷಡ್ವಿಧ ವನಸ್ಪತ್ಯೋಷಧಿಲತಾ ತ್ವಕ್ಸಾರ ವೀರುಧೋದ್ರುಮಾಹ ಷಡ್ವಿಧ ತಸ್ತುಷಾಂ ಸರ್ಗ ಮುಖ್ಯ ಸರ್ಗ ಇತೀರಿತಃ ಅಂತ ಭಾಗವತ. 6 ತರಹದ ಸೃಷ್ಟಿ, 6 ತರಹದ, ಅದು ಬಹಳ ಮುಖ್ಯ. ಮನುಷ್ಯನಿಗೆ ಬೇಕಾದದ್ದು. ಮನುಷ್ಯ ಇಲ್ಲದೆ ಗಿಡ ಇರುತ್ತೆ, ಆದರೆ ಗಿಡ ಇಲ್ಲದೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ 6 ತರಹ. ಒಂದು, ಫಲ ಬಂದ ಕೂಡಲೇ ತಾನೂ ನಾಶ ಆಗಿ ಹೋಗುತ್ತೆ. ಭತ್ತ ಮೊದಲಾದವು ಒಂದೇ ಸರ್ತಿ ಫಲ ಬರೋದು, ಮುಂದಿನ ವರ್ಷಕ್ಕಾಗುವಾಗ ಮತ್ತೆ ಹಾಕಬೇಕು. ಇನ್ನು ವನಸ್ಪತಿ, ಮರದಲ್ಲಿ ಇರುವ ಇದು ಕಾಡಿನಲ್ಲಿರುವ ಗೆಡ್ಡೆ ಮೊದಲಾದವುಗಳು. ಔಷಧಿ ಅಂದ್ರೆ ನಾನೀಗ ಹೇಳಿದ್ನಲ್ಲ ಅದು. ತ್ವಕ್ಸಾರ, ಕಾಂಡವೇ ಪ್ರಧಾನ, ಅಲ್ಲಿ ಹಣ್ಣು ಗಿಣ್ಣೆಲ್ಲ ಇಲ್ಲ. ತೇಗ, ಬೀಟೆ, ಹೊನ್ನೆ ಈ ತರಹದ್ದು ಕಾಂಡ ಪ್ರಧಾನ. ಅವುಗಳನ್ನು ತೆಗೆದು ಬಾಗಿಲೋ ಏನೋ ಮಾಡಿಕೊಳ್ಬಹುದು. ತ್ವಕ್ಸಾರ, ವೀರುಧ ಬಳ್ಳಿ ಮೊದಲಾದವುಗಳು, ದ್ರುಮಾಹ ಮರ. ಹೀಗೆ 6 ತರಹದ ಒಂದು ಗಿಡಗಳ ಸಂಕುಲ. ಈ ತರಹದ ಸ್ವರೂಪ ಅದಿದೆ. 7 ಬಗೆಯ ತೊಗಟುಂಟಣ್ಣ. ಇದಕ್ಕೆ ನಮಗೆ ಇಲ್ಲಿ ದೇಹಕ್ಕೆ ನಾವು ನೋಡ್ತೇವೆ ರಕ್ತ, ಮಾಂಸ, ಮೇಧಸ್ಸು, ಮಜ್ಜೆ, ರುಧಿರ, ಅಸ್ಥಿ, ಸ್ನಾಯು. ಈ 6. ಸಣ್ಣ ಗರಿಗಳು 8 ಇದಾವೆ. ಅಕ್ಷವು ಇದಕ್ಕೆ 9 ಐತೆ. ಇದನ್ನ 13 ಅಂತ ಪರಿಗಣಿಸಬಹುದು. ಆ 13 ಒಟ್ಟಾರೆ, ಅಕ್ಷವು ಇದಕ್ಕೆ 9 ಐತೆ. ಅಕ್ಷ ಅಂತಂದ್ರೆ ಗೋಳಕ ಅಂತ. ಈ ಕಣ್ಣು ಏನಿದೆ ಅದು ಗೋಳಕ. ಗೋಳಕದ ಒಳಗಡೆ ಏನೊಂದು ಕಪ್ಪು ಇದೆ, ಅದನ್ನ ಕೃಷ್ಣ ಅಂತ ಕರೀತಾರೆ. ಮೊದಲು ಇರೋದು ಶುಕ್ಲ, ಬೆಳ್ಳಗಿರುತ್ತೆ. ಅದರ ನಟ್ಟ ನಡುವಣ ಪಾಯಿಂಟ್ ಇದೆಯಲ್ಲ, ಅದನ್ನ ಕೃಷ್ಣ ಅಥವಾ ತಾರ ಅಂತ ಕರೀತಾರೆ. ಅದ್ರ ಒಳಗಡೆ ಆ ಪಾಯಿಂಟ್ ಇದೆಯಲ್ಲ, ಕಣ್ಣಿನ ಮಧ್ಯಭಾಗ, ಅದನ್ನ ಏನಂತ ಕರೀತಾರೆ? ಆ ಕಣ್ಣಿನ ಆ ಪಾರ್ಟ್, ಅದನ್ನ ಕನೀನಿಕ ಅಂತ ಕರೀತಾರೆ. ಇವಿಷ್ಟು ಸೇರಿದ್ರೆ ಇದು ಕಣ್ಣಿನ ಹೊರಗಣ ಭಾಗ. ಕಣ್ಣಿನ ಹೊರಗಣ ಭಾಗ ಅದಿದ್ರೆ ಅದರ ಮೂಲಕ ಕಾಣಬಹುದು, ಅದರ ಮೂಲಕ ಕಾಣದೆಯೂ ಇರಬಹುದು. ನೀವು ಕಣ್ಣು ಮುಚ್ಚಿದಾಗ ಕನಸು ಬೀಳೋದು ಯಾವ ಇಂದ್ರಿಯಕ್ಕೆ? ಕಣ್ಣು ಮುಚ್ಕೊಂಡಿರುತ್ತೆ. ಅದರಿಂದಾಗಿ ಈ ತರಹದ ಹೊರಗಡೆಯ ಗೋಳಕಗಳು 9 ಇವೆ.
ಅದ್ರ ಒಳಗಡೆ ಇಂದ್ರಿಯ. ಫಸ್ಟ್ ಆಫ್ ಆಲ್ ಇಂದ್ರಿಯವೇ ಅತೀಂದ್ರಿಯ, ಆಮೇಲೆ ಉಳಿದದ್ದು. ಎಲೆಗಳು ಹತ್ತು ಐದಾವಪ್ಪ, ಒಂದೇ ಹಕ್ಕಿ ಹಣ್ತಿಂತೈತೆ, ಮತ್ತೊಂದು ಹಕ್ಕಿ ನೋಡುತ್ತದಪ್ಪ. ಇದರಲ್ಲಿ ಎರಡು ಹಕ್ಕಿ ಇದೆ. ಅದರಲ್ಲಿ ಉಪನಿಷತ್ತಿನ ನೇರ ಅನುವಾದ ಇದು. ಉಪನಿಷತ್ತು ಮತ್ತೆ ಭಾಗವತದ ಸಪ್ತತ್ವಗಷ್ಟ ವಿಟಪೋ ನವಾಕ್ಷ ದಶಚ್ಛದಿ ದ್ವಿಖಗೋಹ್ಯಾದಿ ವೃಕ್ಷ ಅನ್ನುವ ಪದ್ಯ 10ನೇ ಸ್ಕಂಧದಲ್ಲಿ ಬರುತ್ತೆ. ಅದನ್ನ ಅಥರ್ವಣ ಉಪನಿಷತ್ತಿಗೆ ಜೋಡಿಸಿದರು. ದ್ವಾಸು ಪರ್ಣ ಸಯುಜಾ ಸಖಾಯ, ದೇಹ ಅನ್ನುವ ಮರ, ಅದರಲ್ಲಿ ಎರಡು ಹಕ್ಕಿ ಉಂಟು, ಒಂದು ಪರಮಾತ್ಮ, ಇನ್ನೊಂದು ಜೀವಾತ್ಮ. ಅದರಲ್ಲಿ ಒಬ್ಬ ಹಣ್ಣನ್ನ ಬಹಳ ಸವಿಯುತ್ತಾ ತಿಂತಾ ಇದ್ದಾನೆ, ಇನ್ನೊಬ್ಬ ತಿಂತಾ ಇಲ್ಲ. ಅದನ್ನ ಇವರು ಹೇಳಿದ್ದು, ಒಂದೇ ಹಕ್ಕಿ ಹಣ್ಣು ತಿಂತೈತೆ. ಹಣ್ಣು ಅಂದ್ರೆ ಕರ್ಮದ ಫಲ. ತಾನು ಮಾಡಿದ ಈ ಜನ್ಮದಲ್ಲಿ ಬೇರೆ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವನ್ನ ಅದು ಉಣ್ಣತ್ತೆ. ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ದೇವರಿಗೆ ಕರ್ಮಫಲ ಇಲ್ವಲ್ಲ, ನೋಡ್ತಾ ಇರ್ತಾನೆ. ಹಣ್ಣು ತಿಂದಕ್ಕಿ ಬಡವಾಗೈತಿ, ತಿಂತಾ ಇರುವ ಹಕ್ಕಿ ಆನಂದ ಇಲ್ಲ, ಜ್ಞಾನ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ತಿನ್ನದ ಹಕ್ಕಿ ಬಲಿತೈತಣ್ಣ. ದೇವರು ಕರ್ಮಫಲವನ್ನು ಉಣ್ತಾ ಇಲ್ಲ, ಬಲಿಷ್ಠವಾಗಿದ್ದಾನೆ. ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಇದನ್ನ, ಈ ತರಹದ ದೇವರನ್ನ ನಾವು ತಲುಪೋದು ಹೇಗೆ ಅಂತ ನೀತಿಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಉತ್ತಮ ಮಾರ್ಗವ ಹಿಡಿಯೋ ತಮ್ಮ ಅಂತ, ಅದು ನಿಮಗೆ ಗೊತ್ತಿದೆ. ದೊಡ್ಡ ಮಾರ್ಗವ ಹಿಡಿಬೇಕಣ್ಣ, ದೊಡ್ಡ ಸಂಗತಿ ಬರುವೋ ತನಕ ಎರಡೂ ಮನೆಯಲ್ಲಿರಬೇಕಣ್ಣ. ಎರಡೂ ಮನೆ, ಇಲ್ಲಿಯೂ ಚೆನ್ನಾಗಿ ಬಾಳ್ಬೇಕು, ಅಲ್ಲಿಯೂ ಚೆನ್ನಾಗಿ ಬಾಳ್ಬೇಕು. ಇಲ್ಲಿ ಇರುವ ತನಕ ಇಲ್ಲಿ ಚೆನ್ನಾಗಿ ಬಾಳ್ಬೇಕು, ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಚೆನ್ನಾಗಿ ಬಾಳ್ಲಿಕ್ಕೂ ಚೆನ್ನಾಗಿ ಇರಬೇಕು. ದಾನದ ಕೈಯ ತೋರಿಸಬೇಕು, ಅದರಿಂದ ನದಿ ದಾಟುತ್ತೀಯಪ್ಪ. ನಿನ್ನ ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠಲನು ಸ್ಥಳ ಕೊಟ್ಟ. ಯೋಗ್ಯತೆ ಅಂತನ್ನೋದು ಎಕ್ಸ್ಕ್ಲೂಸಿವ್, ಮಧ್ವ ಸಿದ್ಧಾಂತದಲ್ಲಿ ಹೇಳಿದ್ದು. ವಾಸ್ತವಿಕವಾಗಿ ಕೃಷ್ಣ ಮೊದಲಾದವರೆಲ್ಲ ಹೇಳಿದ್ದು ಅದನ್ನೇ, ಆದರೆ ಅದನ್ನ ಮುಚ್ಚಿದ್ರು. ಸಾಮಾನ್ಯ ಮಧ್ವ ಸಿದ್ಧಾಂತ ಯಾಕೆ ಗೊತ್ತಾ ಇಷ್ಟ ಆಗಲ್ಲ ಎಲ್ಲರಿಗೂ? ನಿನ್ನ ಸ್ವಭಾವ ಏನು ಅಂತ ನಿನಗೆ ಗೊತ್ತಿಲ್ಲ, ನೀನು ಏನೂ ಆಗಿರಬಹುದು. ನಿನ್ನ ಸ್ವಭಾವ ಕೆಟ್ಟದ್ದು ಆಗಿರಬಹುದು, ಒಳ್ಳೆಯದು ಆಗಿರಬಹುದು. ಕೆಟ್ಟದಾಗಿದ್ರೆ ದುಃಖವನ್ನು ಅನುಭವಿಸ್ತಿ, ಒಳ್ಳೆಯದಾಗಿದ್ರೆ ಸುಖವನ್ನು ಅನುಭವಿಸ್ತಿ. ಅದನ್ನ ಎದೆಗಾರಿಕೆ ತೋರಿ, ಹೌದಾ ನಾನು ಒಳ್ಳೆಯವನ ಕೆಟ್ಟವನ ಅಂತ ಪರೀಕ್ಷೆ ಮಾಡ್ಕೊಳ್ಬೇಕು. ಅದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮಧ್ವ ಸಿದ್ಧಾಂತವನ್ನೇ ಅಸಂಗತ ಅನ್ಬಿಡ್ತಾರೆ. ನಾನು ಸರಿಯಾಗಿರ್ಬೇಕಾಗಿಲ್ಲ, ಅದೇ ಸರಿಯಾಗಿಲ್ಲ ಅಂತ ಹೇಳ್ಬಿಡೋದು. ಇದು ನಡೆದಿರೋದು ಎಲ್ಲ. ಆ ಸಿದ್ಧಾಂತ ಬಹಳ ಮುಕ್ತ, ಎಲ್ಲರಿಗೂ ಅವಕಾಶ ನೀಡುತ್ತೆ, ಭೇದ ಇಲ್ಲ. ಹಾಗೆ ಹೇಳಿದರೆ ಭೇದ ಇಲ್ಲ ಆಗತ್ತಾ? ಅದು ಯಾರು ಯೋಚನೆ ಮಾಡೋಲ್ಲ. ಒಂದೊಮ್ಮೆ ಅದೇ ರೀತಿ ನಾವು ಹೇಳಿದರೆ ಭೇದ ಇಲ್ಲ ಆಗೋದಾದ್ರೆ ನಾವು ಹೇಳೋಣ ಹಾಗೆ. ಈ ತರಹ ಇದಾದ ಮೇಲೆ ನಾವು ಪುರಂದರದಾಸರ ಕಾಲದಲ್ಲಿ ಆದ ಒಂದು ಬದಲಾವಣೆ ಏನು ಗೊತ್ತಾ? ಇವತ್ತು ನೀವು ಉಡುಪಿ ಸ್ವಾಮಿಗಳು ಬಂದ್ರೆ ರಾತ್ರಿ ಪೂಜೆ ಮಾಡೋದನ್ನ ಕಾಣ್ತೀರ. ಬೇರೆ ಎಲ್ಲಿ ಅಷ್ಟೊಂದಿಲ್ಲ, ಯಾವಾಗಲೂ ಒಮ್ಮೆ ಅಪರೂಪಕ್ಕೆ ಮಾಡ್ತಾರೆ. ಅದು ವಾದಿರಾಜರ ಕಾಲದಲ್ಲಿ ಮೂಡಿದ ಪದ್ಧತಿ. ಸಂಕೀರ್ತನೆ, ಆಮೇಲೆ ಕನ್ನಡ ಹಾಡುಗಳಿಂದ. ಯಾಕಂದ್ರೆ ಆಚಾರ್ಯರ ಕಾಲದಲ್ಲಂತೂ ಕನ್ನಡ ಹಾಡಿರ್ಲಿಲ್ವಾ? ಮಧ್ವರ ಜೀವನ ಚರಿತ್ರೆಯಲ್ಲಿ ರಾತ್ರಿ ಪೂಜೆ ಮಾಡಿದ ಪ್ರಸ್ತಾಪವೇ ಬರಲ್ಲ, ಜಪ ಮಾತ್ರ ಮಾಡಿದ್ರು ಅಂತ ಇದೆ.
ಆಮೇಲೆ ಅದು ರಾತ್ರಿ ಪೂಜೆ ಬಂದದ್ದು. ಯಾವಾಗ? ವಾದಿರಾಜರ ಕಾಲದಲ್ಲಿ. ವಾದಿರಾಜರ ಕಾಲಕ್ಕಿಂತ ಒಂದು ಸ್ವಲ್ಪ ಹಿಂದೆ ಪುರಂದರದಾಸರು ಅವರು ನಾವು ಮಲಗುವಾಗ ದೇವರು ಮಲಗುತ್ತಾನೆ ಅಂತ ಒಂದು ಚಿಂತನೆ ಮಾಡೋಣ, ಲಯ ಚಿಂತನೆಯನ್ನ ಹಾಗೆ ಕೊಟ್ಟರು. ಅದು ಮೇಲುನೋಟಕ್ಕೊಂದು ತರಹ ಇರುತ್ತೆ, ಒಳಗಡೆ ಧ್ವನಿಯೇ ಬೇರೆ ರೀತಿ. ಒಂದು ಸಂಗತಿ, ಜೋಜೋ ಶ್ರೀಕೃಷ್ಣ ಪರಮಾನಂದ ಜೋಜೋ ಗೋಪಿಯ ಕಂದ ಮುಕುಂದ ಜೋಜೋ ಅಂತ. ಇದರಲ್ಲಿ ಏನು ಎಲ್ಲ ಸಾವ ಹೋಗ್ತಾ ಇರುತ್ತೆ. ಇದು ಹಾಲುಗಡಲಿನಲ್ಲಿ ಮಲಗಿದವನು, ಯಾರೂ ಇಲ್ಲದಾಗ ಆಲದ ಎಲೆಯ ಮೇಲೆ ಮಲಗಿದವನು. ಅದು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಮಾತಿದೆ, ಯದ್ಭಾವಿ ತದ್ಭವತ್ಯೇವ ಯದಭಾವಿ ನ ತದ್ಭವೇತ್ ಕಲ್ಪಾಂತೆ ತಲ್ಪಕಲ್ಪಮ್ಯೋ ಪತ್ರಮಾಸಿನ್ ನಪಾದಪಹ ಅಂತ. ಯಾವುದು ಇರುತ್ತೋ ಅದು ಇರುತ್ತೆ, ಯಾವುದು ಇರಲ್ವೋ ಅದು ಇರಲ್ಲ. ನೋಡಿ, ಪ್ರಳಯ ಕಾಲದಲ್ಲಿ ಮರ ಇರಲಿಲ್ಲ, ಎಲೆ ಇತ್ತು, ಆಲದೆಲೆ. ಆಲದೆಲೆ ಅಂದ್ರೆ ವೇದ, ವೇದವನ್ನ ಆಲದೆಲೆ ಅಂತ ಹೇಳೋದು. ಆಯ್ತಾ? ನೋಡಿ, ಮರ ಇಲ್ಲ, ಎಲೆ ಉಂಟು. ಆಲದ ಎಲೆಯ ಮೇಲೆ ಮಲಗಿದ ಶಿಶುವೆ, ಯಾವುದೂ ಇರಲಿಲ್ಲ. ಆಗ ನೀನು ವೇದದ ಜೊತೆಗಿದ್ದೆ. ಶ್ರೀಲತಾಂಗಿಯಳ ಚಿತ್ತದೊಲ್ಲಭನೆ. ಲತಾಂಗಿ ಅಂದ್ರೆ, ಶ್ರೀಲತಾಂಗಿ ಅಂದ್ರೆ ಲಕ್ಷ್ಮೀದೇವಿ. ಅವಳ ನಿನ್ನನ್ನು ಪಾಡಿ ತೂಗುವೆನು, ಬಾಲ ನಿನ್ನನ್ನು ಪಾಡಿ ತೂಗುವೆನು. ಈ ರೀತಿ ಹಾಡು ಹೋಗ್ತಾ ಇರುತ್ತೆ. ಕಡೆಗೆ ಒಂದು ಟ್ವಿಸ್ಟ್ ಬರುತ್ತೆ, ಗುಣನಿಧಿಯೇ ನಿನ್ನನೆತ್ತಿಕೊಂಡಿದ್ದರೆ ಮನೆಯ ಕೆಲಸವನ್ನು ಮಾಡುವರಾರು, ಮನಕ್ಕೆ ಸುಖ ನಿದ್ರೆ ತಂದುಕೋಬೇಗ ಫಣಿಶಯನನೇ ನಿನ್ನ ಪಾಡಿ ತೂಗುವೆನು ಜೋಜೋ ಅಂತ. ಇದು ಎರಡರ್ಥ ಇರೋದು. ಒಂದರ್ಥ, ತಾಯಂದಿರು ಮಗುವನ್ನೇ ಆಡಿಸ್ತಾ ಇದ್ರೆ ಮನೆ ಕೆಲಸ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಮೊದಲು ಮಲಗಪ್ಪ ಅಂತ ಹೇಳಿದ ಹಾಗಿದೆ. ಆದರೆ ಮಹಾಕವಿಯ ಸಾಮರ್ಥ್ಯ ಏನು ಅಂದ್ರೆ, ಪದಗಳು ಸರಳವಾಗಿರುತ್ತೆ, ಅರ್ಥಗಳು ಹಲವು ಬರುತ್ತೆ. ಬಹಳ ಕಠಿಣವಾದ ಪದಗಳನ್ನು ಬಳಸಿ ಬಹಳ ಅರ್ಥಗಳನ್ನು ಹೇಳಬೇಕು ಅಂತಿಲ್ಲ. ಇವಾಗೆಲ್ಲರೂ ಹಾಗೆ ಅನ್ಕೊಂಡಿದ್ದಾರೆ. ಪ್ರತಿಭೆಯಿಂದ ಬಹಳ ಸರಳವಾದ ಅರ್ಥ, ಬಹಳ ಸರಳವಾದ ಪದ, ಬಹಳ ಅರ್ಥ. ಬಹಳ ಸರಳವಾಗಿ ಮಾತನಾಡುವವರನ್ನ ಕಳಪೆ ಅಂತ ತೀರ್ಮಾನ ಮಾಡೋರೇ ಜಾಸ್ತಿ. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ನ್ಯಾಯ ಸುಧಾ ಅನುವಾದ ಮಾಡ್ತಾ ಇದ್ರು. ನೀವೆಲ್ಲ ಕೇಳಿರ್ತೀರ, ಎಷ್ಟು ಸರಳವಾಗಿರ್ತಿತ್ತು. ಬಹಳ ಜನರು ಅದೇ, ಅಷ್ಟೊಂದು ಸರಳವಾಗಿರುತ್ತೆ, ಪೇಜಾವರ ಸ್ವಾಮಿಗೆ ವೈದುಷ್ಯ ಇಲ್ಲ. ಕಠಿಣವಾದದ್ದನ್ನ ಬಹಳ ಸರಳವಾಗಿ ಹೇಳ್ಬೇಕಾದ್ರೆ ಬಹಳ ಆಳಕ್ಕೆ ಇಳಿದಿರ್ಬೇಕು. ಜನಕ್ಕದು ಗೊತ್ತೇ ಆಗಲ್ಲ. ನಮ್ಗೆ ಅರ್ಥ ಆಗದೆ ಇರೋದು ಹೇಳಿದ್ರೆ ಇವರು ವಿದ್ವಾಂಸರು ಅಂತ ನಮ್ಮ ತಲೆನಲ್ಲಿ ಹಂಗೆ. ನಮಗೆ ಶಾಸ್ತ್ರ ಅರ್ಥ ಆಗಬೇಕಾಗಿಲ್ಲ, ಅಲ್ಲಿ ಕೇಳಬೇಕು. ಎಲ್ಲ ಉಪನ್ಯಾಸ ಮುಗಿದ ಮೇಲೆ ಏನು ಅರ್ಥ ಆಯಿತು, ಏನೇನೋ ಹೇಳಿದ್ರು, ನಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳೋದು ಅವ್ರನ್ನ ಗ್ರೇಟ್ ಅಂತ ಅಂದುಕೊಳ್ಳುವುದು. ಹಾಗಲ್ಲ, ಒಬ್ಬ ಮಹಾಕವಿ ಬಹಳ ಸರಳವಾಗಿ ಬಹಳ ಅರ್ಥಗಳನ್ನು ಹೊಮ್ಮಿಸಬೇಕು. ಹಾಗೆ ಇರುವಂತಹ ಒಂದು ಪದ್ಯ ಇದೆ. ಇದನ್ನ ಇನ್ನೊಂದು ರೀತಿ ನೋಡೋಣ. ಒಂದು ನೋಡಿದ್ವಿ, ಗುಣನಿಧಿಯೇ ನಿನ್ನನ್ನು ಎತ್ತಿಕೊಂಡಿದ್ದರೆ ಮನೆಯ ಕೆಲಸವನ್ನು ಮಾಡುವರಾರು. ಗುಣನಿಧಿ, ಗುಣಗಳ ಸಮೂಹ ನಿನಗಿದೆ. ನಿನ್ನನ್ನು ಎತ್ತಿಕೊಂಡಿದ್ದರೆ, ಧ್ಯಾನದಲ್ಲಿ ಧರಿಸಿದ್ದರೆ, ಮನೆ, ಮನೆ ಅಂದ್ರೆ ಗೃಹಂ ಶರೀರಂ ಮಾನುಷ್ಯಂ ಅಂತ. ಮನುಷ್ಯ ಶರೀರವೇ ಮನೆ ಅಂತ ಕೃಷ್ಣನ ಮಾತಿದೆ. ಮನೆಯ ಕೆಲಸವನ್ನು ಮಾಡುವರಾರು. ದೇವರನ್ನ ಉತ್ಕಟವಾಗಿ ಧ್ಯಾನ ಮಾಡ್ತಾ ಅಸಂಪ್ರಜ್ಞಾತ ಸಮಾಧಿಗೆ ಹೋದರೆ
ಮನೆ ಕೆಲಸ ಯಾರು ಮಾಡ್ತಾರೆ? ದೇಹದ ಕೆಲಸ ಯಾರು ನೋಡ್ತಾರೆ? ನನಗದು ಬೇಕು. ಮನಕ್ಕೆ ಸುಖ ನಿದ್ರೆಯ ತಂದುಕೋ ಬೇಗ. ಮನಸ್ಸು ಕೆಲಸ ಮಾಡಬೇಕು, ಮಾಡಬಾರದು. ಧ್ಯಾನದಲ್ಲಿ ಮನಸ್ಸು ಕೆಲಸ ಮಾಡದೆ, ಯಾಕಂದ್ರೆ ಮನಸ್ಸು ಏನು ನೋಡುತ್ತೆ ಅದನ್ನೆಲ್ಲ ತಂದು ಹಾಕ್ತಾ ಇರುತ್ತೆ. ಅದನ್ನು ಉನ್ಮನಿ ಭಾವ ಅಂತ ಕರೀತಾರೆ. ಮನಸ್ಸು ಇಲ್ಲದೆ ಕೇವಲ ಸ್ವರೂಪದಿಂದ ದೇವರನ್ನು ನೋಡುವ ಪ್ರಕ್ರಿಯೆ, ಅದನ್ನೇ ಸಮಾಧಿ ಅಂತ ಅನ್ನೋದು. ಅದಕ್ಕೆ ಸುಖ ನಿದ್ರೆ ತಂದು ಬಿಡು, ಮನಸ್ಸಿಗೆ ನಿದ್ರೆ ಇರಲಿ, ಆದರೆ ಆತ್ಮ ಮಾತ್ರ ಜಾಗೃತ ಆಗಲಿ. ಫಣಿಶಯನನೇ ನಿನ್ನ ಪಾಡಿ ತೂಗುವೆನೋ, ಶೇಷನನ್ನ ಜೀವಾಭಿಮಾನಿ ಅಂತ ಕರೆಯೋದು. ಜೀವ ಸ್ವರೂಪದಲ್ಲಿ ನೆಲೆಗೊಂಡ ಓ ದೇವರೇ, ನಿನ್ನನ್ನ ಪಾಡುತ್ತೇನೆ, ಈ ಅರ್ಥ. ಅಂದ್ರೆ ಇದು ಮಲಗಿಸ್ತಾ ಇಲ್ಲ, ಒಳಗಡೆ ಇರೋನ ಎಬ್ಬಿಸ್ತಾ ಇರುವ ಪ್ರಕ್ರಿಯೆ. ನೋಡಿ, ಹೊರಗಡೆಯಿಂದ ಮಲಗು ಅಂತ ಹೇಳ್ತಾ ಅದರ ಅಡಿಯಲ್ಲಿ ಏಳುವ ಪ್ರಕ್ರಿಯೆ ಅಂತ ಅನ್ನೋದೊಂದು ಇದೆಯಲ್ಲ, ಇದು ಬಹಳ ವಿಶಿಷ್ಟ. ಇದು ಟೋಟಲಿ ವಿರುದ್ಧ ಆಯಿತು. ಮೇಲುನೋಟಕ್ಕೆ ಮಲಗು ಮಲಗು ಅಂತ ಹೇಳ್ತಾ ಇರೋದು, ಆದರೆ ಒಳಗಡೆಯಿಂದ ಅದು ಹಾಗಲ್ಲ, ಬೇರೆನೇ ರೀತಿ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೇ ಬಿಂದಿಗೆಯ, ಇದು ಏನಿದು? ವಾಸ್ತವಿಕವಾಗಿ ಇದು ಆಶೀರ್ವಾದ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೇ ಬಿಂದಿಗೆಯ ಅಂತ. ಯಾರಿಗೆ ಗೊತ್ತ ಆಶೀರ್ವಾದ? ಗರ್ಭಿಣಿ ಹೆಣ್ಣು ಮಗಳಿಗೆ ಮಾಡಿದ ಆಶೀರ್ವಾದ. ಬಿಂದಿಗೆಯನ್ನ ತರಬೇಕು. ಯಾವ ಬಿಂದಿಗೆ? ದೇಹ ಎನ್ನುವ ಬಿಂದಿಗೆ. ಆ ಬಿಂದಿಗೆಯಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ? ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೇ ಬಿಂದಿಗೆಯ. ಈ ಬಿಂದಿಗೆಯಲ್ಲಿ ರಾಮನಾಮದ ರಸ ತುಂಬಲಿಕ್ಕಾಗಲ್ಲ ಅಲ್ವಾ? ಆ ಬಿಂದಿಗೆ ಅಂತಂದ್ರೆ ದೇಹ. ಕಾಮಿನಿಯರ ಕೂಡೆ ಏಕಾಂತ ವಾಡೇನು ತಾರೇ ಬಿಂದಿಗೆಯ. ಇದರಿಂದಲೇ ಎಲ್ಲ ಸುಖವನ್ನು ಅನುಭವಿಸ್ತೇನೆ, ಸಾಂಸಾರಿಕ ಸುಖವನ್ನು ಅನುಭವಿಸುತ್ತೇನೆ. ತಾರೇ ಬಿಂದಿಗೆಯ. ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ ತಾರೇ ಬಿಂದಿಗೆಯ. ಅಂದ್ರೆ ಒಬ್ಬ ಒಳ್ಳೆ ಸತ್ಪ್ರಜೆಯನ್ನ ನೀನು ಕೊಡಬೇಕು ಅಂತ. ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೇ ಬಿಂದಿಗೆಯ. ಈಗಲೇ ಆ ಗರ್ಭ ಹೋಯ್ತು ಅಂದ್ರೆ ಅಷ್ಟೇ, ಅನ್ನೇನು ತರಲಿಕ್ಕಾಗಲ್ಲ. ಅದಕ್ಕೆ ಹೆಚ್ಚು ಸಾಧನೆ ಮಾಡುವ ಅವಕಾಶ ಇಲ್ಲ. ಈ ತರಹ ಅವರು ತಾರೇ ಬಿಂದಿಗೆಯ ಅನ್ನೋದರ ಮೂಲಕ ಗರ್ಭಿಣಿಗೊಂದು ಆಶೀರ್ವಾದ. ಇನ್ನು ತಾಳಬೇಕು, ತಕ್ಕ ಮೇಳಬೇಕು, ಅದೊಂದು ಪನ್ನದು. ತಾಳಬೇಕು. ಗಾನದ ರಸವನ್ನ ಆಸ್ವಾದನೆ ಮಾಡಲಿಕ್ಕೆ ತಾಳಬೇಕು, ತಾಳಬೇಕು, ಎರಡು. ಅದರಿಂದಾಗಿ ಈ ತರಹದ ಪದ್ಯಗಳು ನೀವು ಯಾವುದನ್ನೇ ನೋಡಿದ್ರು ಕೂಡ ಕಡೆಗೆ ಒಂದು ಹಾಡಿದೆಯಲ್ಲ, ಪಾಪೋಸು ಹೋದವಲ್ಲ. ಒಂದು ಕಾಶಿ ರಾಮೇಶ್ವರ ಎಲ್ಲ ತಿರುಗಿ ಬಂದು ಅವರ ಚಪ್ಪಲಿಯನ್ನ ಯಾರೋ ತಗೊಂಡು ಹೋದ. ಪಾಪೋಸು ಅಂದ್ರೆ ಚಪ್ಪಲಿ. ಇನ್ನೊಂದು ಪನ್ನು ಓಸೂ ಪಾಪ ಹೋದವಲ್ಲ. ಓಸು ಅನ್ನೋದು ರಾಯಚೂರು ಕನ್ನಡ. ಎಲ್ಲ ಪಾಪ ಹೋಯ್ತು ಅಂತನ್ನುವ ಧ್ವನಿ. ಇನ್ನು ಬೇರೆ ಬೇರೆ ತರಹದ ಒಂದು ಪದ್ಯಗಳಿದೆ. ಕೆಲವೊಂದು ಆ ಕ್ಷೇತ್ರಕ್ಕೆ ಹೋದಾಗ ಮಾಡಿದ ಪದ್ಯ, ಅದೊಂದು ಉತ್ಪ್ರೇಕ್ಷೆ ಅಷ್ಟೇ. ಇವಾಗ ದಾನವನ ಕೊಂದದ್ದೆಲ್ಲ ಕಾಣಿರೋ ಅದನ್ನು ಉತ್ಪ್ರೇಕ್ಷೆ ಅಂತ ಕರೀತಾರೆ. ಅದನ್ನೇನು ನಾವು ತಗೊಳ್ಳಿಕ್ಕಿಲ್ಲ. ಆ ಉತ್ಪ್ರೇಕ್ಷೆಯನ್ನ ಅಲ್ಲಿಗೆ ಹೋದಾಗ ಮಾತ್ರ ಆಸ್ವಾದನೆ ಮಾಡಿದ್ರೆ ಆಯ್ತು. ಯಾಕೆಂದ್ರೆ ಇಂತಹ ಒಡಲೋಳು ಅಚ್ಚ ಪ್ರಹ್ಲಾದನೆಂಬ ಮುತ್ತುಗಳು ಎಷ್ಟಿದ್ದಾವೋ ಎಂದು ನೋಡಲು
ಅವ್ನು ಸತ್ತೋದ ಮೇಲೆ ಅಲ್ಲಿಂದ ಮುತ್ತೇನು ಹೊರಗಡೆ ಬರುತ್ತೇನು? ಇಲ್ಲ, ಒಂದು ಉತ್ಪ್ರೇಕ್ಷೆ ಅಷ್ಟೆ. ಇಂತಹವನಿಂದ ಬಂದನ ಪ್ರಹ್ಲಾದ ಅನ್ನುವ ಪುರಂದರದಾಸರ ಅಚ್ಚರಿ ಅದು ನರಸಿಂಹನ ಅಚ್ಚರಿಯಾಗಿ ಮೂಡಿದೆ ಅಷ್ಟೇ. ಆ ತರಹ ಕೆಲವೆಲ್ಲ ಇರುತ್ತೆ. ಇನ್ನು ಬೇರೆ ಬೇರೆ ತರಹದ್ದು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಅದನ್ನು ನೀವು ಕೇಳಿದ್ದೀರ. ಅದು ಬೇರೆ ಬೇರೆ ಆಯಾಮದಲ್ಲಿ ತೆರೆದುಕೊಳ್ಳುತ್ತೆ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನರಿತಿ ಮಾಡಲು ಬೇಕು ತಂತ್ರ. ವಿಷವಿಕ್ಕಿದವಗೆ ಷಡ್ರಸವ ಉಣಿಸಲು ಬೇಕು. ಯಾರು ವಿಷವನ್ನ ಇಕ್ಕುತ್ತಾರೆ ಅವ್ರಿಗೆ ಕರೆದು ಊಟಕ್ಕೆ ಹಾಕಬೇಕು. ನಾವು ಈಗ ಇವ್ರನ್ನೆಲ್ಲ ಕಂಪನಿಗಳನ್ನೆಲ್ಲ ಕರಿಬೇಕಷ್ಟೆ. ಅವರೆಲ್ಲ ಹಾಕ್ತಾ ಇರೋದು ವಿಷವನ್ನೇ ಇಕ್ತಾ ಇರೋದು ನಮಗೆ. ಅಂದ್ರೆ ಮನಸ್ಸನ್ನ ವಿರುದ್ಧ ದಿಕ್ಕಿನಲ್ಲಿ ತಗೊಂಡು ಹೋಗೋದು. ನಮ್ಮ ಮನಸ್ಸಿಗೆ ಅದೊಂದು ಟ್ರೈನಿಂಗ್. ದ್ವೇಷ ಮಾಡಿದವನ ಪೋಷಿಸಲಿ ಬೇಕು, ದ್ವೇಷ ಮಾಡಿದವನ ದೂರ ಓಡಿಸೋದಲ್ಲ, ಪೋಷಿಸಲು ಬೇಕು ಅಂತ. ಇದು ಬ್ರಾಹ್ಮಣರಿಗೆ ಮಾತ್ರ ಇದು ಅನ್ವಯ. ಯಾಕೆಂದ್ರೆ ಬ್ರಾಹ್ಮಣರ ಗುಣಗಳನ್ನ ಹೇಳ್ತಾ ಕ್ಷಮಾ ಬಾಹ್ಯೇಶು ಶತ್ರುಷು ಅಂತ, ಹೊರಗಡೆಯ ಶತ್ರುಗಳಲ್ಲಿ ಕ್ಷಮೆ ಇರಬೇಕು. ಇದು ಬ್ರಾಹ್ಮಣರಿಗೆ ಹೇಳಿದ ನೀತಿ ಮಹಾಭಾರತದಲ್ಲಿ. ಅದರಿಂದಾಗಿ ಇದು ಬ್ರಾಹ್ಮಣರಿಗೆ ಮಾತ್ರ ಅನ್ವಯ. ನೋಡಿ, ಪುರಂದರದಾಸರು ಈ ತರಹದ ಪದ್ಯ ಬರೋದಿಲ್ಲ. ಯಾಕೆಂದ್ರೆ ಕನಕದಾಸರು ಈ ತರಹದ ಪದ್ಯ ಬರೀಲಿಲ್ಲ. ಯಾಕೆಂದ್ರೆ ಅವ್ರು ಬರೆದದ್ದು ಬ್ರಾಹ್ಮಣರಿಗಲ್ಲ. ಪುರಂದರದಾಸರು ಬರೆದದ್ದು ಬ್ರಾಹ್ಮಣರಿಗೆ. ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು, ಬಂಧನದೊಳಿಟ್ಟವರ ಬೆರೆಯಬೇಕು. ಕೊಂದ ವೈರಿಯ ಮನೆಗೆ ನಡೆದು ಹೋಗಲು ಬೇಕು. ಕೊಂದ ಮೇಲೆ ಏನು ಹೋಗುದು? ಕೊಂದ ವೈರಿ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಿಗೆ ಅವನು ಮನೆ, ದಕ್ಷಿಣ ದಿಕ್ಕು ಯಮನ ಮನೆ ಅಂತ. ನಮ್ಮನ್ನ ಹಿಂದೆಂದೋ ಒಂದ್ಸರ್ತಿ ಕೊಂದಿದ್ದಾನಲ್ಲ, ನೆಕ್ಸ್ಟ್ ನಾವು ಈ ಜನ್ಮದಲ್ಲಿ ಹುಟ್ಟಿರೋದಲ್ವಾ, ದಕ್ಷಿಣ ದಿಕ್ಕಿನ ಕಡೆಗೆ ತೀರ್ಥಯಾತ್ರೆಗೆ ಹೋಗಬೇಕು. ಕುಂದೆಣಿಸುವವರ ಗೆಳೆತನ ಮಾಡಲು ಬೇಕು. ಇದು ಎಗೇನ್ ಪೇಜಾವರ ಸ್ವಾಮಿಗಳ ಗುಣ. ಯಾಕಂದ್ರೆ ಹೊಗಳುವವರು ಎಲ್ಲಿದ್ರು ಹೊಗಳುತ್ತಾರೆ. ಒಬ್ಬ ಟೀಕೆ ಮಾಡ್ತಾನಲ್ಲ, ಅವನ ಜೊತೆಗಿದ್ರೆ ನಾವೇನು ಅಂತ ಗೊತ್ತಾಗುತ್ತೆ. ಯಾರು ಟೀಕೆ ಮಾಡೋದಿಲ್ಲ ಅವನ ಹತ್ರ ಹೋಗದೆ ಹೋದ್ರೆ, ನೀವು ಫೀಡ್ಬ್ಯಾಕ್ಗೆ ಓಪನ್ ಆಗದೆ ಹೋದ್ರೆ ಏನು ಪ್ರಯೋಜನ? ಸೊ ಒಂದು ಫೀಡ್ಬ್ಯಾಕ್ಗೆ ನೀವು ಓಪನ್ ಆಗಬೇಕು. ಅದಕ್ಕೆ ಪುರಂದರದಾಸರು ಹೇಳಿದ ರೀತಿ ಅದು ಮುಂದೆಣಿಸುವವರ ಗೆಳೆತನ ಮಾಡಲು ಬೇಕು ಅಂತ. ಇದೆಲ್ಲ ಇವತ್ತು ನೀವೇನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಲ್ಲಿ ಕರಿತೀರಾ ಅದೇ. ಆದರೆ ಇದರಲ್ಲಿ ಭಕ್ತಿ ಒಂದು ಸೇರ್ಕೊಂಡಿರುತ್ತೆ, ಅಲ್ಲಿರಲ್ಲ. ಕೊಂಡೊಯ್ದು ಬಡಿಯುವವರ ಕೊಂಡಾಡುತ್ತಲಿರಬೇಕು, ಕಂಡು ಸಹಿಸದವರ ಕರೆಯಬೇಕು. ಪುಂಡರೀಕಾಕ್ಷ ಶ್ರೀ ಪುರಂದರ ವಿಠಲನ ಕೊಂಡಾಡಿ ತಾಧನ್ಯನಾಗಬೇಕು. ಇದಕ್ಕೆಲ್ಲ ಅವರೆಲ್ಲರ ಅಂತರ್ಯಾಮಿಯಾಗಿರುವವ ದೇವರು. ದೇವರನ್ನ ಚಿಂತನೆ ಮಾಡಬೇಕು. ದೇವರನ್ನ ಚಿಂತನೆ ಮಾಡಿ ಅವನೇ ಇವರೆಲ್ಲರಲ್ಲಿ ಇದ್ದಾನೆ ಅಂತ. ಸಮಶತ್ರೌಚ ಮಿತ್ರೇಚ ತಥಾ ಮಾನಾಪಮಾನಯೋಹೋ ಅನ್ನುವ ಗೀತೆಯನ್ನು ಹೇಳಿದ ಹಾಗಾಯಿತು. ಇನ್ನು ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ. ಇದೇ ರೀತಿ ಅಕ್ಕ ಮಹಾದೇವಿಯ ಪದ್ಯವೂ ಒಂದಿದೆ. ಆಳವರಿಯದ ಭಾಷೆ, ಬಹುಕುಳವಾದ ನುಡಿ, ಇಂತೆರಡರ ನುಡಿ ಹುಸಿಯಯ್ಯ, ಬಹುಭಾಷಿತರು ಸುಭಾಷಿತ ವರ್ಜಿತರು, ಶರಣಸತಿ ಲಿಂಗಪತಿ ಎಂಬರು ಹುಸಯ್ಯ, ಇಂತಪ್ಪವರ ಕಂಡು ನಾಚಿದನಯ್ಯ ಗುಹೇಶ್ವರ ಅಂತ ಅಕ್ಕ ಮಹಾದೇವಿಯ ಮಾತು. ಅಂದ್ರೆ ಶಾಸ್ತ್ರವನ್ನ ಹೇಳ್ತಾ ಇರ್ತಾರೆ, ಹಾಗೆ ಮಾಡ್ತಾ ಇಲ್ಲ, ಅವ್ರನ್ನ ನೋಡಿ ನಾಚಿಕೆ ಬರುತ್ತೆ ಅಂತ.
ಪುರಂದರದಾಸರು ಹೇಳಿದ್ರು ನಾಚ್ಕೋಬಾರದು, ನಗಬೇಕು ಅಂತ. ಅವ್ರು ಹೇಳೋದು ನಗೆಯೂ ಬರುತ್ತಿದೆ, ನನಗೆ ನಗೆಯೂ ಬರುತ್ತಿದೆ. ಹೀನ ಗುಣವ ಮನದೊಳಿಟ್ಟು ತಾನು ವಿಷದ ಪುಂಜನಾಗಿ ಮೌನಿ ಪುರಂದರ ವಿಠಲನ್ನ ಧ್ಯಾನ ಮಾಡುವವನ ಕಂಡು ನಗೆಯೂ ಬರುತ್ತಿದೆ, ನನಗೆ ನಗೆಯೂ ಬರುತ್ತಿದೆ. ಏನು ಸಿದ್ಧಾಂತ ಇದೆ ಅದಕ್ಕೆ ವಿರುದ್ಧವಾಗಿ ಸಾಗುತ್ತಾ ಆ ಸಿದ್ಧಾಂತವನ್ನು ಯಾರು ಹೇಳ್ತಾ ಇದ್ದಾರೆ ಅವ್ರನ್ನ ಕಂಡು ನಗೆ ಬರುತ್ತೆ ಅಂದ್ರು. ಅಕ್ಕನಿಗೆ ನಾಚಿಕೆಯಾಯಿತು, ದಾಸರಿಗೆ ನಗು ಬಂತು, ಅಷ್ಟೇ ವ್ಯತ್ಯಾಸ. ನಾಚಿಕೆ ಆದಾಗ ಏನ್ ಮಾಡಬೇಕು, ಮುಂದೇನು? ನಕ್ಕ ಮೇಲೆ ಮನಸ್ಸಮಾಧಾನ ಮಾಡಿಕೊಂಡು ಅವರಿರೋದೇ ಹಾಗೆ ಅಂತ ಹೇಳಿ ನಾವು ಎತ್ತರಕ್ಕೆ ಏರ್ಬೇಕು. ನಾಚಿಕೊಂಡು ಮಾಡೋದೇನು, ನಕ್ಕು ಮುಂದುವರಿಯಿರಿ ಅಂತಂದು. ಇನ್ನು ಮಾಡು ಸಿಕ್ಕದಲ್ಲ, ಮಾಡುವ ಗೂಡು ಸಿಕ್ಕದಲ್ಲ ಅಂತ. ವಾಸ್ತವಿಕವಾಗಿ ಅದು ಆ ಪದ್ಯ ಏನಿದೆ ಅದು ವಿಚಿತ್ರ. ಮಾಡು ಸಿಕ್ಕದಲ್ಲ ಅಂದ್ರೆ ಕರ್ಮದ ರಹಸ್ಯ ಅದು ಸಿಕ್ಕಲ್ಲ. ಜೋಡಿ ಹೆಂಡಿರಂಜಿ ಓಡಿ ಹೋಗುವಾಗ ಜೋಡಿ ಹೆಂಡಿರಂಜಿ ಗೋಡೆ ಬಿದ್ದು ಬಯಲಾಯಿತಲ್ಲ ಅಂತ. ಜೋಡಿ ಹೆಂಡಿರು ಅಂತಂದ್ರೆ ಪ್ರಜ್ಞೆ, ಎರಡು ತರಹದ ಪ್ರಜ್ಞೆ. ಒಂದು ಶ್ರೇಯಸ್ಸು, ಇನ್ನೊಂದು ಪ್ರೇಯಸ್ಸು. ಎರಡು ತರಹದ ಪ್ರಜ್ಞೆ ಇರುತ್ತೆ ಮನುಷ್ಯನಿಗೆ. ಸಹಜವಾಗಿ ಇವೆರಡೂ ಇದೆ. ಇಲ್ಲಿಯೂ ಚೆನ್ನಾಗಿರ್ಬೇಕು ಅಂತ ಇರುತ್ತೆ, ಅಲ್ಲಿಯೂ ಚೆನ್ನಾಗಿರ್ಬೇಕು ಅಂತ ಇರುತ್ತೆ. ಆದರೆ ಈ ಎರಡೂ ತರಹದ ಪ್ರಜ್ಞೆ ಕೆಲವೊಮ್ಮೆ ಖಾಲಿಯಾಗುತ್ತೆ. ಆಗ ಗೋಡೆ ಬಿದ್ದು ಬಯಲಾಯಿತಲ್ಲ, ನನಗೆ ಒಂದು ಮಿತಿಯೇ ಗೊತ್ತಾಗಲಿಲ್ಲ, ಮಾಡು ಸಿಕ್ಕದಲ್ಲ. ಇವೆರಡನ್ನೂ ಒಟ್ಟು ಕೂಡಿಸುವ ಹಾಗೆ ಇಲ್ಲಿಯೂ ಸುಖವಾಗಿರಬೇಕು, ಅಲ್ಲಿಯೂ ಸುಖವಾಗಿರಬೇಕು. ಹೇಗೆ ಮಾಡೋದು? ಈ ಒಂದು ತಳಮಳ ಆ ತರಹದ ಒಗಟ್ಟಿನಾಗಿ ಬಂದಿದೆ. ಇದಾದ ಮೇಲೆ ನಾನೊಂದು ಸ್ವಲ್ಪ ಹೇಳಿದ್ದೆ, ಕನಕದಾಸರ ಪದ್ಯವನ್ನ ಇವತ್ತು ಒಂದು ಸ್ವಲ್ಪ ನೋಡುತ್ತೇನೆ ಅಂತ. ಕನಕದಾಸರು ಪೂರ್ತಿ ಮಾಧ್ವರಾಗಿದ್ರು. ಮೊದಲು ಅವರು, ಇವತ್ತು ಅವ್ರನ್ನ ಜನಪದ ಐಕಾನ್ ಅಂತಾರೆ, ಮೊದಲು ಅವರು ಶಂಕರರನ್ನ ಅನುಸರಿಸಿದರು, ಆಮೇಲೆ ರಾಮಾನುಜರ ಬಳಿ ಬಂದರು. ಅದಾದ ಮೇಲೆ ರಾಮಾನುಜರ ಒಂದು ಶಾಸ್ತ್ರದಿಂದ ಸೀದಾ ಮಧ್ವರ ಬಳಿ ಬಂದರು. ಇದು ವಾಸ್ತವ. ಅವರು ಮಾಡಿದ ಪದ್ಯಗಳನ್ನ ಇವರು ಹೆಚ್ಚಿನ ಜನ ನೋಡೋದೇ ಇಲ್ಲ. ನೀವು ಕೇಳಿದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ? ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ಬಲ್ಲಿರ. ಇವೆರಡು ಬಿಟ್ಟರೆ ಇನ್ನೊಂದು ಬರೋಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರಿಗೆ ಬೇಡವೂ ಬೇಡ. ವಾಸ್ತವಿಕವಾಗಿ ನಾವು ಪುರಂದರದಾಸರನ್ನ ನೋಡಿದ ಹಾಗೆ ಕನಕದಾಸರನ್ನು ಈ ಎಲ್ಲ ಹೊರಗಡೆಯ ಪರಿಧಿಗಳಿಂದ ಆಚೆ ಬಂದು ನೋಡಬೇಕಾಗತ್ತೆ. ಬಹಳ ಉಗ್ರವಾದ ಮಾತುಗಳಿದೆ. ಅವರು ಹೇಳ್ತಾರೆ, ಅಲ್ಲಾ ಖುದಾ ಎಂಬ ನೆಲೆಯನ್ನರಿಯದೆ. ಅವರು ಹೇಳೋದು ಮುಲ್ಲಾ ಶಾಸ್ತ್ರದ ನೆಲೆಯನ್ನರಿಯದೆ ಬೆಳಗ್ಗನೆ ಕಳ್ಳ ಕೂಗುವವರಿಗೆ ಖುದಾಗವ ಎಂದು ಸಿಕ್ಕುವನೇನು, ತಿರುನಾಮ ಪಿಡಿದವರೆಲ್ಲ ತೀರ್ಥಧಾರಿಗಳೇ ಅಂತ ಒಂದು ಪದ್ಯ. ಅಲ್ಲಿ ಎಲ್ಲರನ್ನೂ ಬೈದಿದ್ದಾರೆ. ಬ್ರಾಹ್ಮಣರನ್ನು ಬೈದಿದ್ದಾರೆ, ಮುಸಲ್ಮಾನರನ್ನು ಬೈದಿದ್ದಾರೆ, ಲಿಂಗಾಯತರನ್ನು ಬೈದಿದ್ದಾರೆ. ಆ ಪದವನ್ನ ಹೇಳುವಂತಹ ಒಂದು ಸಾಹಸಕ್ಕೆ ಹೋಗಲ್ಲ ಅವರು. ಪದ ಹೇಳೋದು ಬಿಡಿ, ಓದುವ ಸಾಹಸಕ್ಕೆ ಯಾರು ಹೋಗಿಲ್ಲ. ಅಂದ್ರೆ ಈ ತರಹ ನಾವು ಅಲ್ಲಿ ಏನಿದೆ ಅದನ್ನು ನೋಡಬೇಕು, ಮೂಲ ಸ್ಪರ್ಶ ಮಾಡಬೇಕು ಅಂತನ್ನುವ ಒಂದು ಚಿಂತನೆಯೇ ಹೊರಟು ಹೋಗಿದೆ. ಉಳಿದದ್ದೆಲ್ಲ ಇನ್ನೇನು, ಉಳಿದದ್ದೆಲ್ಲ ಆಮೇಲೆ. ಮೂಲ ಸ್ಪರ್ಶ
ನಾವು ಅಲ್ಲಿ ಏನಿದೆ, ಕನಕದಾಸರು ಏನಿದ್ದಾರೆ ಅವರನ್ನು ನೋಡಬೇಕು ಅನ್ನುವಂತಹ ಒಂದು ಪ್ರಜ್ಞೆ. ಇನ್ನು ಕನಕದಾಸರನ್ನು ನೋಡಬೇಕಾದ್ರೆ ಅವರ ಪರಿಸರದಲ್ಲಿ ಹೇಗಿತ್ತು, ಅವರು ಹೇಗೆ ಚಿಂತನೆ ಮಾಡಿದ್ರು ಅಂತ ಕೂಡ. ಈಗ ನೋಡಿ, ಕನಕದಾಸರದ್ದು ಒಂದು ರೀತಿ, ಅವರು ಜನಪದರ ಜೊತೆಗೆ ಇದ್ದಾಗ, ಅವರ ಕೇರಿಯಲ್ಲಿದ್ದಾಗ ಇಡೀ ಭಾಗವತ, ಇಡೀ ದಶಾವತಾರಗಳು ಅವರ ಕೇರಿಯ ಭಾಷೆಯಾಗಿ ಬಿಡುತ್ತೆ. ಈಗ ನೋಡಿ, ಕೃಪಾಚಾರ್ಯರನ್ನ ಪಾಪಣ್ಣ ಅಂತ ಯಾಕೆ ಅನ್ಬಾರದು? ಕೃಪಾ ಅಂದ್ರೆ ಏನು ಗೊತ್ತಾ? ಅಯ್ಯೋ ಪಾಪ ಅಂತ ಹೇಳಿ ಶಂತನು ಹೇಳಿದನಂತೆ. ಶಂತನು ಬೇಟೆಗೆ ಹೋಗಿದ್ದ. ಶಂತನು ಬೇಟೆಗೆ ಹೋಗಿದ್ದಾಗ ಎರಡು ಮಕ್ಕಳನ್ನು ನೋಡಿದ, ಒಂದು ಗಂಡು ಒಂದು ಹೆಣ್ಣು. ಅವರಿಬ್ಬರನ್ನು ಮನೆಗೆ ಕರೆದೊಯ್ದ. ಅವರಿಬ್ಬರಿಗೂ ನಾಮಕರಣ ಏನು ಗೊತ್ತಾ? ಕೃಪಾ ಮತ್ತು ಕೃಪಿ. ಕೃಪಾ ಅಂದ್ರೆ ಪಾಪಣ್ಣನೇ ತಾನೆ. ಅಯ್ಯೋ ಪಾಪ ಎಂದ, ಪಾಪಣ್ಣ ಆದ. ಅಂದ್ರೆ ಆ ತರಹ ಅದನ್ನು ಮಾಡಿದ್ರೆ ಹೇಗೋ ಹಾಗೆ. ಶಿಶುಪಾಲ ಪುಟ್ಟಸ್ವಾಮಿ, ಶಿಶು ಚಿಕ್ಕ, ಪಾಲ ಒಡೆಯ, ಜರಾಸಂಧ ದೊಡ್ಡ ಸ್ವಾಮಿ, ಇವನು ಚಿಕ್ಕ ಸ್ವಾಮಿ. ಅಂದ್ರೆ ಈ ರೀತಿ ನಮ್ಮ ಭಾಷೆಗೆ ತಂದುಕೊಳ್ಳುವುದು, ಈ ಚಮತ್ಕಾರವನ್ನ ಕನಕದಾಸರು ಮಾಡಿದ್ದಾರೆ. ದೇವಿ ನಮ್ಮ ದ್ಯಾವರು ಬಂದವರೇ, ನೋಡಿರೆ ನೋಡ ಬನ್ನೀರೆ ಅಂತ. ಅದರಲ್ಲಿ ಅವರು ಗುಂಗಾಡಿ ಸೋಮನ ಕೊಂದಾನ್ಮ್ಯ ಅಂತ. ಗುಂಗಾಡಿ ಸೋಮ, ಗುಂಗಾಡಿ ಸೊಳ್ಳೆ, ಸೊಳ್ಳೆಯಂತಹ ಸೋಮಾಸುರನನ್ನು ಕೊಂದ. ಗುಂಗಾಡಿ ಸೋಮನನ್ನ ಕೊಂದು ವೇದವ ಬಂಗಾರದೊಡಲಗೆ ಇತ್ತಾನ್ಮ್ಯ. ಹಿರಣ್ಯ ಗರ್ಭ ಅನ್ನೋದರ ನೇರ ಟ್ರಾನ್ಸ್ಲೇಷನ್. ಹಿರಣ್ಯ ಅಂದ್ರೆ ಏನು? ಸಂಪತ್ತು. ಯಾವ ಸಂಪತ್ತು? ವೇದವೆಂಬ ಸಂಪತ್ತು. ಅದನ್ನ ತನ್ನ ಒಡಲೊಳಗಡೆನೆ ಇಟ್ಟುಕೊಂಡಿದ್ದಾನೆ. ಆ ಹಿರಣ್ಯ ಗರ್ಭ ಲೋಕಲ್ ಕನ್ನಡದಲ್ಲಿ ಬಂಗಾರದೊಡಲ ಆಗ್ತಾನೆ. ಈ ರೀತಿ ಬಹಳ ಎತ್ತರದ ಕೃತಿಗಳನ್ನ ನಿಮ್ಮ ಪರಿಸರಕ್ಕೆ ಒಗ್ಗಿಸಿಕೊಳ್ಳಬಹುದು ಅಂತ. ಇದನ್ನ ನಾರಾಯಣ ಪಂಡಿತಾಚಾರ್ಯ ಉಲ್ಟಾ ಮಾಡೋದು, ತುಳುವನ್ನ ಸಂಸ್ಕೃತದಲ್ಲಿ ಅನುವಾದ ಮಾಡೋದು. ಎಲ್ಲರೂ ಕನ್ನಡವನ್ನ ಸಂಸ್ಕೃತದಲ್ಲಿ, ಸಂಸ್ಕೃತವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಇವ್ರು ಮಾತ್ರ ಉಲ್ಟಾ. ಸಂಸ್ಕೃತವನ್ನ ತುಳುವನ್ನ ಸಂಸ್ಕೃತದಲ್ಲೇ. ನಡಿಲ್ಲಾಯ ಅಂತ ತುಳುವಿನ ಹೆಸರು, ನಡಿಲ್ಲಾಯ. ಮಧ್ಯಗೇಹ ಭಟ್ರು ಅಂತ ಯಾರಾದ್ರೂ ಹೆಸರಿಟ್ಕೋತಾರ? ನಡಿಲ್ಲಾಯ. ನಡಿಲ್ಲಾಯರನ್ನ ಅವರು ಮಧ್ಯಗೇಹ ಭಟ್ರು ಅಂತ ಅನುವಾದ ಮಾಡಿದ್ರು. ಅವರ ರಿಯಲ್ ನೇಮ್ ವಾಸ್ ನಾರಾಯಣ ನಡಿಲ್ಲಾಯರು. ಅವರ ತಾಯಿ ಸತ್ಯವತಿ. ಅವರಿಬ್ಬರಲ್ಲಿ ಹುಟ್ಟಿದವ ವಾಸುದೇವ ನಡಿಲ್ಲಾಯ. ಹಾಗೆ ಆ ತರಹ ಶಾಸ್ತ್ರವನ್ನ ನಮ್ಮ ಪರಿಧಿಗೆ ಒಗ್ಗಿಸಿಕೊಳ್ಳುವ ರೀತಿ ಕನಕದಾಸರ ಪದ್ಯಗಳಿಗೆ. ಅದನ್ನ ಇನ್ನೊಮ್ಮೆ ನೋಡೋಣ. ಹೀಗೆ ನಾವು ಅವರ ಸುತ್ತಲಿರುವ ಕಥೆ, ಐತಿಹಾಸಿಕ ಆಕರಗಳಿಲ್ಲದೇ ಇರುವ ಕಥೆಗಳು, ಅದನ್ನೆಲ್ಲ ನೋಡೋದಕ್ಕಿಂತ ನೇರವಾಗಿ ಅವರ ಸಾಹಿತ್ಯವನ್ನೇ ನೋಡಿದರೆ ಈ ಥರದ್ದು ಎಷ್ಟೋ ಸಂಗತಿಗಳು ಸಿಗತ್ತೆ. ಹೀಗೆ 3 ದಿವಸದ ಒಂದು ಚಿಂತನೆ, ಅಧಿಕ ಮಾಸದ ನೆಪದಲ್ಲಿ ಒಂದು ಸಜ್ಜನರ ಜೊತೆಗಿನ ಸಂಸರ್ಗ, ಇದಕ್ಕೆ ಅವಕಾಶ ಮಾಡಿಕೊಟ್ಟ ರಾಯಚೂರು ಜನತೆ, ಅವರೆಲ್ಲರ ಪ್ರತಿನಿಧಿಯಾಗಿ ವಿಷ್ಣುತೀರ್ಥ ಅವರಿಗೆ ನನ್ನ ನಮಸ್ಕಾರಗಳು. ಮತ್ತು ಹಿರಿಯರಾದ, ನಾನು ಯಾರಿಂದ ಹಲವಾರು ಗುಣಗಳನ್ನು ಕಲಿತೇನೋ, ಆಗಲೇ ಹೇಳಿದ್ನಲ್ಲ, ಆ ತರಹದ ನರಸಿಂಗರಾವ್ ದೇಶಪಾಂಡೆ ಅವರಿಗೆ, ಇವರೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಹೇಳುತ್ತಾ ಈ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.
ನನಗೆ ಹಾಕಬೇಡಿ. ಇಲ್ಲಿರಲಿ, ಯಾಕೆಂದ್ರೆ ಇಲ್ಲಿ ಎಲ್ಲ ಕೊಡಬಹುದು. ನಾನು ಹಾಕೊಂಡ್ರೆ ಯಾವ ಹೆಣ್ಮಕ್ಳಿಗೂ ಕೊಡ್ಲಿಕ್ಕಾಗಲ್ಲ. ನಾನು ಹಾಕೊಂಡೇ ಇರ್ಲಿಕ್ಕಾಗಲ್ಲ. ಇದುವರೆಗೂ ಸತತ 3 ದಿನಗಳವರೆಗೆ ಕಲಿಕಾ ಜ್ಯೇಷ್ಠ ಮಾಸ ಪ್ರಯುಕ್ತದ ವಿಶೇಷ ಜ್ಞಾನ ಸತ್ರದಲ್ಲಿ ನಮ್ಮ ಆಹ್ವಾನದವರಿಗೆ ಆಗಮಿಸಿ ಅತ್ಯಂತ ಅದ್ಭುತವಾಗಿ ಕನಕದಾಸರ ಸಾಹಿತ್ಯ ಮತ್ತು ಪುರಂದರದಾಸರ ಸಾಹಿತ್ಯದ ಕುರಿತಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ 3 ದಿನಗಳವರೆಗೆ ಪ್ರವಚನವನ್ನು ನೀಡಿ ನಮ್ಮನ್ನೆಲ್ಲ ಸಂತೋಷಪಡಿಸಿರ್ತಕ್ಕಂಥ ಪೂಜ್ಯ ವಿಜಯ ಸಿಂಹಾಚಾರ್ಯ ಅವರಿಗೆ ಎಲ್ಲ ಭಕ್ತರಿಂದ ಪರವಾಗಿ ಸಮಿತಿ ಪರವಾಗಿ ಅನಂತ ಆನಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಪೂಜ್ಯ ಆಚಾರ್ಯರಿಗೆ ಸಮಿತಿ ಮತ್ತು ದಾಸಯಾತ್ರಾ ಪ್ರಾಜೆಕ್ಟ್ ಪರವಾಗಿ ಗೌರವ ಸಮರ್ಪಣೆ ದಯವಿಟ್ಟು ಪದಾಧಿಕಾರಿಗಳನ್ನು ನೆರವೇರಿಸಿಕೊಳ್ಬೇಕು. ಅದಕ್ಕಿಂತ ಮುಂಚೆ ಮಂಗಳಾರತಿ. ಗೋವಿಂದ ರಾಜಾಧಿರಾಜ ಗೋವಿಂದ. ಈಗ ಪೂಜಾ ಆಚಾರ್ಯರಿಗೆ ಗೌರವಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಳಬೇಕಾಗಿ ಎಲ್ಲ ಸಮಿತಿ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಈ ಕಾರ್ಯಕ್ರಮ ನೆರವೇರಿಸಿಕೊಳ್ಳಬೇಕು. ಅಲ್ಲದೆ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಫಿರೋಜಾಬಾದ್ ಪ್ರಹ್ಲಾದ್ ಅವರು ದಯವಿಟ್ಟು ಬಂದಿದ್ದರೆ ಹೇಳಬೇಕು. ಹೆಣ್ಮಕ್ಳಿಗೆ ಕೊಡ್ಬೋದು. ನಾನು ಹಾಕೊಂಡ್ರೆ ಅವ್ರಿಗೆ ಯಾರಿಗೂ ಕೊಡ್ಲಿಕ್ಕೆ ಇದೇನು ತೊಂದರೆ ಇಲ್ಲ. ಇದೇನು ಮೇಲೆ ಕೊಡ್ರಿ, ತೊಂದರೆ ಇಲ್ಲ. ಆರಾಮಾಗಿ ಕೊಡೋದು ಉತ್ತಮ.